ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ಜುಲೈ 4ನೇ ತಾರೀಕು ಶುಕ್ರವಾರ ಗೃಹಲಕ್ಷ್ಮಿಯರಿಗೆ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾರೆಲ್ಲ 21ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರಿ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಮಾಹಿತಿ. ಜೊತೆಗೆ 22ನೇ ಕಂತಿನ ಹಣದ ಬಗ್ಗೆ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ರಾಜ್ಯ ಸರ್ಕಾರ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡಿದೆ ಆಲ್ರೆಡಿ. 22ನೇ ಕಂತಿನ ಹಣ ಈಗ ತಾಲೂಕು ಪಂಚಾಯಿತಿಗಳನ್ನ ತಲುಪಿದೆ. ಸೊ ಬನ್ನಿ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಯಾರಿಗಾದ್ರೂ ಇನ್ನು ಪೆಂಡಿಂಗ್ ಹಣ ಬಾಕಿದ್ರೆ ಅದು ಕೂಡ ಇವತ್ತ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇವತ್ತ 21ನೇ ಕಂತಿನ ಹಣ ನಮಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಬೆಳಿಗ್ಗೆ 10:30ರಿಂದ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಇದ್ರ ಬಗ್ಗೆ ಅಂದ್ರೆ ಹೆಚ್ಚಿನ ಒಂದು ಮಾಹಿತಿ ಬಂದಿದೆ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ, ಎಷ್ಟು ಜಿಲ್ಲೆಗಳಿಗೆ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಮತ್ತೆ 22ನೇ ಕಂತಿನ ಹಣ ಯಾವ ದಿನಾಂಕದಿಂದ ನಿಮ್ಗೆ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ಇಲ್ಲಿ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನೋಡ್ಲೇಬೇಕು. ಯಾಕಂದ್ರೆ ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್. 20ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವರು ತಿಳ್ಕೊಳ್ಳೇಬೇಕಾದಂತ ಮಾಹಿತಿ. ಹಾಗಾದ್ರೆ ಬನ್ನಿ ಈ ಎಲ್ಲ ಒಂದು ಹೊಸ ಅಪ್ಡೇಟ್ ಗಳನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದೀನಿ. ಇನ್ನು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡಿ ಕೇಳಿ. ಹಾಗಾದ್ರೆ ಬನ್ನಿ, ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಹೊಸ ಅಪ್ಡೇಟ್. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತಿನ ಹಣದ ಬಗ್ಗೆ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಈಗಾಗಲೇ ರಾಜ್ಯ ಸರ್ಕಾರ ಏನಿದೆ 22ನೇ ಕಂತಿನ ಹಣದ ಒಂದು ಟ್ರಾನ್ಸ್ಫರ್ ಅನ್ನ ಮಾಡಿದೆ. ಈಗಾಗಲೇ ತಾಲೂಕು ಪಂಚಾಯತ್ಗಳಲ್ಲಿ ಈ ಒಂದು ಹಣ ಬಂದು ತಲುಪಿದೆ. ಅಂದ್ರೆ ಒಂದು ವರದಿ ಬಂದಿರುವಂತ ಪ್ರಕಾರ ತಾಲೂಕು ಪಂಚಾಯತ್ಗಳು ಲಿಸ್ಟ್ ಅನ್ನ ರೆಡಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಕಳಿಸುತ್ತೆ, ಹಣವನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಅಲ್ಲಿಂದ ಬ್ಯಾಂಕ್ಗಳಿಗೆ ಡಿಬಿಟಿ ಪುಷ್ ಆಗಿ ನೇರವಾಗಿ ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ತಲುಪುತ್ತೆ. ಅಂದ್ರೆ ಮೇ ಬಿ ನಿಮಗೆ ಇದು ನೆಕ್ಸ್ಟ್ ವೀಕ್ಲಿಂದ 22ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಅನ್ನೋ ಒಂದು ಮಾಹಿತಿ ಕೇಳಿ ಬಂದಿದೆ. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡ್ತಾ ಇರಿ. 22ನೇ ಕಂತಿನ ಹಣ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ಇನ್ನು ಬಹಳಷ್ಟು ಮಂದಿ 20ನೇ ಕಂತಿನ ಹಣ ಬಂದಿಲ್ಲ ಸರ್ ನಮಗೆ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರ. ಸೊ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು 20ನೇ ಕಂತಿನ ಹಣದ ಬಗ್ಗೆ. ಯಾಕಂದ್ರೆ ಆಲ್ಮೋಸ್ಟ್ ಈಗ 70% ಜನಗಳಿಗೆ 20ನೇ ಕಂತಿನ ಹಣ ಬಂದಿದಂತೆ. ಇನ್ನು 30% ಜನಗಳಿಗೆ ಅದನ್ನ ಸ್ವಲ್ಪ ವೆರಿಫೈ ಮಾಡಿ ಈ ಒಂದು ಹಣವನ್ನ ಇವತ್ತ ಟ್ರಾನ್ಸ್ಫರ್ ಮಾಡ್ತಿದೀವಿ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಅಂದ್ರೆ ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಬೆಳಗ್ಗೆ 10:30ಕ್ಕೆ ಏನಿದೆ ಈ 21ನೇ ಕಂತಿನ ಹಣದ ಜೊತೆಗೆ ಈ ಒಂದು 20ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ರಿಲೀಸ್ ಮಾಡ್ತಾ ಇದೀವಿ ಇನ್ನು ಉಳಿದಂತ ಜನಗಳಿಗೆ ಅಂತ ಮಾಹಿತಿ ಬಂದಿದೆ. ಯಾರಿಗಾದ್ರೂ 20ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಇವತ್ತ 100% ಆಗಿ 20ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಈಗ ಮೇನ್ ಇರೋದು ಟಾಪಿಕ್ ಏನಪ್ಪಾ ಅಂತಂದ್ರೆ 21ನೇ ಕಂತಿನ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನಮಗೆ ಬಂದಿರುವಂತಹ ಒಂದು ವರದಿ ಪ್ರಕಾರ 26 ಜಿಲ್ಲೆಗಳಿಗೆ ಇವತ್ತ 21ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಬಾಗಲಕೋಟೆ ಜಿಲ್ಲೆ, ಕೋಲಾರ, ಹಾವೇರಿ, ಕೊಡಗು, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಕೊಪ್ಪಳ, ಬೀದರ್, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಮತ್ತೆ ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ ಮತ್ತೆ ಯಾದಗಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಮೊದಲನೇ ಹಂತದ ಒಂದು 21ನೇ ಕಂತಿನ ಹಣ ಇವತ್ತ ಬೆಳಿಗ್ಗೆ 10:30ಕ್ಕೆ ರಿಲೀಸ್ ಆಗ್ತಾ ಇದೆ. ಅಂದ್ರೆ ಇವತ್ತ ಆಲ್ಮೋಸ್ಟ್ ಕೆಲವರಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ. ಇನ್ನು ಕೆಲವರು 20ನೇ ಕಂತಿನ ಹಣ ಪಡೆದಂತವ್ರಿಗೆ ಅವ್ರಿಗೆ 2,000 ಹಣ ಬರುವಂತ ಸಾಧ್ಯತೆ ಇದೆ. ಒಂದು ಅಕೌಂಟ್ ಅನ್ನ ನೀವು ಚೆಕ್ ಮಾಡ್ತಾ ಇರಿ. ಇವತ್ತಿನ ಒಂದು ದಿನದಲ್ಲಿ ನಿಮ್ಮ ಖಾತೆಗಳಿಗೆ 4,000 ಹಣ ಬರುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಅಕೌಂಟ್ ಅನ್ನು ಚೆಕ್ ಮಾಡಿ ತಪ್ಪದೇ ಒಂದು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾರಿಗೆ ಎಷ್ಟು ಹಣ ಬಂತು, ಯಾರಿಗೆ ಇನ್ನೂ ಬಂದಿಲ್ಲ ಅನ್ನೋದನ್ನ ತಪ್ಪದೇ ನಮಗೆ ಕಮೆಂಟ್ ಮಾಡಿ ತಿಳಿಸಿ.